ಚಿನ್ನದ ಆಸೆಯನ್ನ ತೋರಿಸಿ ಕರೆಸಿಕೊಂಡು 20 ಲಕ್ಷ ರಾಬರಿಯನ್ನ ಮಾಡಲಾಗಿದೆ. ಫಿಲ್ಮ್ ಸ್ಟೈಲ್ನಲ್ಲಿ ಸಿನಿಮೀಯ ರೀತಿಯಲ್ಲಿ 6 ಜನ ದುಷ್ಕರ್ಮಿಗಳಿಂದ ಕೃತ್ಯ. 20 ಲಕ್ಷ ಹಣ ದೋಚಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ದರೋಡೆಕೋರರು. ನೋಡಿ, ಒಂದಲ್ಲ ಎರಡಲ್ಲ 20 ಲಕ್ಷ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿ ನಡೆದಿರುವಂತಹ ಘಟನೆ. ಆಂಧ್ರ ಮೂಲದ ವಿಶ್ವಪ್ರಸಾದ್ ರೆಡ್ಡಿ ಎಂಬಾತನ ಬಳಿ ಡಕಾಯಿತಿ ಮಾಡಿರುವಂಥದ್ದು. ಕುಮಾರ್ ಮತ್ತು ವಿಶ್ವಪ್ರಸಾದ್ ರೆಡ್ಡಿ ನಡುವೆ ಚಿನ್ನದ ವಿಚಾರದ ಬಗ್ಗೆ ಮಾತುಕತೆ ನಡೀತಾ ಇತ್ತು. 4 ಕೆಜಿ ಗೋಲ್ಡ್ ಕಾಯಿನ್ ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಮಾತುಕತೆ ನಡೆಸಿದ್ದಾರೆ. ಈ ಆಸೆಗೆ ಬಿದ್ದು ನೋಡಿ ಎಷ್ಟರ ಮಟ್ಟಿಗಿದೆ. 4 ಕೆಜಿ ಗೋಲ್ಡ್ ಕಾಯಿನ್ನ ಕಡಿಮೆ ಬೆಲೆಗೆ ಈ ಕಾಲದಲ್ಲಿ ಯಾರು ಕೊಡ್ತಾರೆ, ಅಂಥದ್ರಲ್ಲಿ ಕೊಡ್ತೀನಿ ಅಂದ್ರಂತೆ. ಅಲ್ಲಿಂದ ಶುರುವಾಗಿದೆ ಈ ಮಾತುಕತೆ. ಮೊದಲು ಕೆಜಿ ಚಿನ್ನಕ್ಕೆ 20 ಲಕ್ಷ ಕೊಡುವಂತೆ ಗ್ಯಾಂಗ್ ಹೇಳಿತ್ತು. ಬೈಕ್ನಲ್ಲಿ ಬಂದು ವಿಶ್ವಪ್ರಸಾದ್ ರೆಡ್ಡಿ ಬಳಿ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ 4 ಕೆಜಿ ಗೋಲ್ಡ್ ಕಾಯಿನ್ನ 20 ಲಕ್ಷ ಫಸ್ಟ್ ಕೊಡಿ ಆಮೇಲೆ ಕೊಡ್ತೀವಿ ಅಂತ ಹೇಳಿ ನಂಬಿಸಿ ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅಂತ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂಥದ್ದು ಇಂಥ ಸುದ್ದಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ज़्यादा बात नहीं किया, कनाडा बोला लेकिन थोड़ा 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 ज़्यादा बात नहीं किया, फटाफट मारा, पैसे बैग लिया भागा। क्या चीज़ में मारा? चीज़ क्या है? अब हाथ में क्या था? वो लकड़ी का टूल्स क्या है? किस ಈ ದಿನ ವಿಜಯಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮ್ಗೆ ಚಿನ್ನ ಕೊಡ್ತೀವಿ, ದುಡ್ಡು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡ್ ಬರ್ತಾರೆ ಕಾರಲ್ಲಿ. ಇಬ್ರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವ್ರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತೆ ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದರಾಬಾದ್ ಅವರು